ಸಂವೇದನೆಯನ್ನು ನೀಡಿದ್ದಾರೆ. ಹೇಗೆ ದೇವರನ್ನ ಧ್ಯಾನ ಮಾಡಬೇಕು? ಜಪಾದಿಗಳಲ್ಲಿ ಕಥೆಯನ್ನು ನೆನಪು ಮಾಡಿಕೊಳ್ಳುವುದಲ್ಲ, ಭಗವಂತನ ಅಂಗಾಂಗಗಳನ್ನು ಧ್ಯಾನ ಮಾಡಬೇಕು. ಅದು ಅಭ್ಯಾಸ ಆಗಲಿಲ್ಲ ಅಂದರೆ ಮೊದಲು ಪಾದವನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಆದ ಮೇಲೆ ಅವನ ಮೊಣಕಾಲು, ಆಮೇಲೆ ಕಣಕಾಲು, ಆಮೇಲೆ ಮಂಡಿ, ಅವನ ಜಂಘ, ಉದರ, ವಕ್ಷಸ್, ಹೀಗೆ ಅವನ ಚಿಂತನೆಯ ಪ್ರಕಾರಗಳು ಮುಂದುವರಿಯುತ್ತೆ. ಹೇಗೆ ಅವನನ್ನು ಧ್ಯಾನ ಮಾಡುವುದು? ತುಂಬ ಸೊಗಸಾಗಿದೆ. ಮಿತವಾದ ಸಮಯದಲ್ಲಿ ಅಮಿತವಾದ ವಿಷಯವನ್ನು ಆರಿಸಿಕೊಂಡಿದ್ದೇನೆ ಎನ್ನುವ ಎಚ್ಚರ ಇದೆ. ಹಾಗಾಗಿ ಸ್ವಲ್ಪ ಮಾತ್ರ ಒಂದು ಹೀಗಿದೆ ಎನ್ನುವುದಕ್ಕೆ ಹಿಂಟು. ಯಾಕೆಂದರೆ ಉಳಿದದ್ದಕ್ಕೆಲ್ಲ ನಿಮಗೆ ದಾರಿ ಇದೆ. ಎಡಭಾಗದಲ್ಲಿ ಪುಸ್ತಕದ ಮಳಿಗೆ ಇದೆ, ಇಷ್ಟು ದೊಡ್ಡ ಪುಸ್ತಕ ಇದೆ, ಅದನ್ನು ಮಸ್ತಿಷ್ಕಕ್ಕೆ ತುಂಬಿಕೊಂಡ್ರೆ ಆಯಿತು. ಸ್ವಲ್ಪ ಅದರ ಬಗ್ಗೆ ನಿಮಗೆ ಗಮನ ಬರುವಂತೆ ಕೆಲವು ಮಾತುಗಳನ್ನು ಆಡ್ತೇನೆ. ದೇವರ ಸುಂದರವಾದ ಪಾದ, ಎಂಥ ಚಲುವ ಪಾದವೋ ರಂಗಯ್ಯ. ಗುರುರಾಜರು ತರುಣ ತರಣಿ ಕೋಟಿ ಪ್ರಖ್ಯಭಾ ಭಾಸ್ವರಂತೆ ಚರಣ ಮರಣಮೀಶಾಹಂ ಪ್ರಪದ್ಯೆ ಹಯಾಸ್ಯ ಅರುಣ ಕಿರಣ ಧೂತಾನೇಕ ತಾಮಿಸ್ರವನ್ಮೇ ಮರಣ ಹರಣ ನಾನಾ ವ್ಯಾಧಿರಾಧಿಶ್ಚ ನಶ್ಯಾತ್. ನಮ್ಮ ಬದುಕಿನ ನೂರಾರು ಬವಣೆಗಳನ್ನು ಧೂಳೀಪಟ ಮಾಡುವ ಸಾಮರ್ಥ್ಯ ಹಯಗ್ರೀವನ ಪಾದದ ಮಂಗಳವಾದ ಕಿರಣಗಳಲ್ಲಿ ಆ ಸಾಮರ್ಥ್ಯ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಗುರುರಾಜರು. ದೇವರ ಪಾದವನ್ನು ಸ್ಮರಣೆ ಮಾಡಿ. ಪರಮಹಂಸರಿಂದಲೂ ಧ್ಯಾನಕ್ಕೆ ಯೋಗ್ಯವಾರದು